ದೇಶದ್ರೋಹಿ ಕುಟುಂಬಕ್ಕೆ ಸಹಕಾರ ನೀಡುತ್ತಿರುವ ಕಿತ್ತೂರು ಶಾಸಕನಿಗೆ, ರೈತ ದ್ರೋಹಿ ಕುಟುಂಬಕ್ಕೆ ಸಪೋರ್ಟ್ ನೀಡುತ್ತಿರುವ ಕಿತ್ತೂರು ಶಾಸಕನಿಗೆ, ರೈತ ದ್ರೋಹಿ ಕಿತ್ತೂರು ಶಾಸಕನಿಗೆ, ರೈತ ದ್ರೋಹಿ ಕಿತ್ತೂರು ಶಾಸಕನಿಗೆ, ದೇಶದ್ರೋಹಿ ಇನಾಮದಾರ್ಗೆ, ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮಾಜಿ ಅವರಿಗೆ, ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮಾಜಿ ಅವರಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ, ಜಿಲ್ಲೆಯ ದಂಡಾಧಿಕಾರಿ ಡಿಸಿ ಅವರ ವಿರುದ್ಧ ಏನು ಈ ಕಿತ್ತೂರು ಶಾಸಕ ಮತ್ತು ಇನಾಮದಾರ್ ಕುಟುಂಬ ಸೇರಿ ಏನು ಉಚ್ಚ ನ್ಯಾಯಾಲಯದಿಂದ ಇವತ್ತು ವಾರೆಂಟ್ ಏನು ಇಶ್ಯೂ ಮಾಡಿದೆ, ಹಾಗೂ ಈ ರೈತರ 11,000 ಎಕರೆ ಜಮೀನನ್ನು ಕಬಳಿಸಲಿಕ್ಕೆ ಏನು ಹುನ್ನಾರ ಮಾಡ್ತಾ ಇದ್ದೀರಾ, ಇದರ ವಿರುದ್ಧ ರೈತರು ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಯಾವತ್ತೂ ಸುಮ್ಮನಿರುವುದಿಲ್ಲ. ಈ ರೈತರ ಜಮೀನಲ್ಲಿ 1 ಗುಂಟೆ ಜಮೀನನ್ನು ಕೂಡ ಈ ದೇಶದ್ರೋಹಿ, ಈ ರೈತ ದ್ರೋಹಿ ಇನಾಮದಾರ್ ಕುಟುಂಬಕ್ಕೆ ಯಾವತ್ತೂ 1 ಗುಂಟೆ ಜಾಗವನ್ನ ರೈತರು ಬಿಟ್ಟು ಕೊಡುವುದಿಲ್ಲ. ನಮ್ಮ ಪ್ರಾಣ ಬಿಟ್ಟೇವು ಹೊರತು 1 ಗುಂಟೆ ಜಮೀನು ಬಿಡುವುದಿಲ್ಲ ಅಂತ ನಮ್ಮ ರಾಜ್ಯಾಧ್ಯಕ್ಷರ ಹಾಗೂ ಎಲ್ಲ ನಮ್ಮ ರಾಜ್ಯ ಪದಾಧಿಕಾರಿಗಳ ಅಡಿಯಲ್ಲಿ ಇವತ್ತು ಇಡೀ ಅಖಂಡ ಭಾರತ ಏನು ರೈತ ಸಂಘ ಇದೆಯಲ್ಲ, ಇವತ್ತು ನಾವು ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ. ಬರುವಂತಹ ದಿನಗಳಲ್ಲಿ ಇನ್ನು 1 ವಾರಗಳಲ್ಲಿ ಇದೇನಾದರೂ ಸರಿಯಾಗದಿದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ರಾಜ್ಯಪಾಲರಿಗೆ, ರಾಷ್ಟ್ರಪತಿಗಳಿಗೆ, ಮುಖ್ಯ ನ್ಯಾಯಮೂರ್ತಿಗಳು ಸರ್ವೋಚ್ಚ ನ್ಯಾಯಾಲಯಕ್ಕೆ, ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಇವರಿಗೆಲ್ಲ ಈಗಾಗಲೇ ಪ್ರಾದೇಶಿಕ ಆಯುಕ್ತರ ಮೂಲಕ ನಾವು ಮನವಿಯನ್ನ ನೀಡಲಿಕ್ಕೆ ಬಂದಿದ್ದೇವೆ. ಇದೇನಾದರೂ ಸರಿಯಾಗದಿದ್ರೆ ಇನ್ನು 1 ವಾರದಲ್ಲಿ ನಮ್ಮ ಅಧ್ಯಕ್ಷರು ಹೇಳಿದಾಗಲೇ ಅವನು ಏನು ಇನಾಮದಾರ ಏನಕ್ಕೆ ಅವಾಗ ಗುಂಡಿಕ್ಕೆ ಕೊಲ್ಲಬೇಕಾಗಿತ್ತು. ಆದರೆ ಇವತ್ತು ನಾವು ಅವನನ್ನ ಕಾನೂನಿಗೆ ಕೈ ಇಟ್ಟುಕೊಳ್ಳುವಂತ ಪರಿಸ್ಥಿತಿ ಬಂದು ಬರುತ್ತದ. ಅವನ ಮನೆಗೆ ನಿಂತ ವೈಕೋದು ಸತ್ತಾಗ ಹಲಿಗೆ ಕಾರ್ಯಕ್ರಮ ಏನು ಮಾಡ್ತೀವಲ್ಲ, ಆ ಕಾರ್ಯಕ್ರಮವನ್ನ ಮಾಡಬೇಕಾಗತ್ತೆ ನಾವೆಲ್ಲರೂ. ದಯಮಾಡಿ ಉಚ್ಚ ನ್ಯಾಯಾಲಯ ನ್ಯಾಯಮೂರ್ತಿಯವರಿಗೆ ನಾನು ಒಂದು ಸಲಹೆ ಅಥವಾ ಮನವಿ ಏನಂದ್ರ, ಯಾಕಂದ್ರೆ ತಾವು ದೊಡ್ಡ ಜನ, ನಾವು ಮನವಿ ಮಾಡ್ಕೊಳ್ಬಹುದು ಅಷ್ಟೇ, ನಮಗೆ ಆರ್ಡರ್ ಮಾಡಕ್ಕೆ ನಮ್ಮ ಕಡೆ ಅಧಿಕಾರವನ್ನ ಈ ದೇಶದ ಪ್ರಜಾಪ್ರಭುತ್ವದಲ್ಲಿ ಹಾಗೂ ಈ ಸಂವಿಧಾನದಲ್ಲಿ ನಮಗೆ ನೀಡಿಲ್ಲ. ಲಕ್ಷ್ಮಣ್ ಸರ್, ನಮ್ದು ಹೋರಾಟ ಇನಾಮದಾರ್ ವಿರುದ್ಧ ಹೋರಾಟ ಇತ್ತು. ಯಾಕಂದ್ರೆ 15,000 ಎಕರೆ ಇವ್ರ ಜಮೀನ್ ಕೊಟ್ಟಾರ. ಇವ್ರು ಬ್ರಿಟಿಷ್ ಜಮೀನ್ ಕೊಟ್ಟ ನಂತರ ರೈತ ಸಂಘ ವತಿಯಿಂದ ಬಹಳ ಟೈಮ್ ನಾವು ಹೋರಾಟ ಮಾಡಿದ್ರಿ. ತಳಗಿನೂ ತಹಶೀಲ್ದಾರ್ ಹಿಡ್ಕೋತ AC ಹಿಡ್ಕೋತ ಎಲ್ಲ ಕೋರ್ಟ್ನಾಗ ನಾವು ರೈತರು ಹೋಗಿದ್ವಿ ಮತ್ತು ಎಲ್ಲ ಮಾಡಿದ್ವಿ, ಹೋರಾಟ ಮಾಡಿದ್ವಿ. ಶಾಸಕ ಜೊತೆ ಮೀಟಿಂಗ್ ಮಾಡ್ಯಾರು. ಮತ್ತು ಇನ್ನು ಶಾಸಕ ಇದ್ರು ನೀವು ವಿಚಾರ ಮಾಡಲೇಬೇಕು, DC ವಿರುದ್ಧ FIR ಮಾಡಿದಂತ್ರ ನ್ಯಾಯ ಯಾರಿಗೆ ರೈತರು ಕೇಳೋದು? DC ಅಂದ್ರೆ ಮೇನ್ ಜಿಲ್ಲಾಧಿಕಾರಿ ಅಂದ್ರೆ ಸೆಷನ್ ಕೋರ್ಟ್ ವಾರೆಂಟ್ ಮಾಡ್ತಾರಂದ್ರು ನಾವು ರೈತರು ಯಾರಿಗೆ ನ್ಯಾಯ ಕೇಳೋದು? ಎಂತ ಪರಿಸ್ಥಿತಿ ಬತ್ತು? ಎತ್ತರ ಸಲುವಾಗಿ ನಾವು ಹೋರಾಟ ಯಾಕೆ ಮಾಡ್ತಾರಂದ್ರು, ಈಗ ಏನು ಅರೆಸ್ಟ್ ವಾರೆಂಟ್ ಮಾಡ್ಯಾರಂದ್ರು ಇವತ್ತ ಈ ವಾಪಸ್ ತಗೋಬೇಕ. ಯಾಕೆ ತಗೋಬೇಕಂದ್ರೆ ಎಲ್ಲಾ ಜಿಲ್ಲಾಧಿಕಾರಿ ಏನ್ ನೋಡ್ರಿ, ನಾಡಿದ್ದು ಏನ್ ಮಾಡುದೈತ್ರ, ರೈತರ ಸಮಸ್ಯೆ ಭಾಳ ಸಮಸ್ಯೆ ಐತ್ರು. ಯಾರ ಕಡೆ ನಾಳೆ ಕೇಳುದು? ಹೆಂಗ್ ತಹಶೀಲ್ದಾರ್ಗೆ ಕೇಳುದು, ECಗೆ ಕೇಳುದು, ಯಾರಿಗೆ ಕೇಳುದು? ಎಲ್ಲ ಮ್ಯಾಗಿನ್ ಲೆವೆಲ್. ಲಾಸ್ಟ್ ಅಂದ್ರೆ ಜಿಲ್ಲಾಧಿಕಾರಿ ಅಂದ್ರೆ ನಮ್ಮ ಜಿಲ್ಲಾದು ಮುಖ್ಯಮಂತ್ರಿ, ಜಿಲ್ಲಾದು ಮೇನ. ಮತ್ತೆ ನೀವು ಜಿಲ್ಲಾ ಅಧಿಕಾರಿನೂ ಒಳಗಾಕಂದ್ರೆ ರಾಜಕೀಯ ಮಂದಿ ಭಾಳ ಮಂದಿ ಮುಖ್ಯಮಂತ್ರಿ ಎಲ್ಲರೂ ಮಿನಿಸ್ಟರ್ಗಳು ಒಳಗೆ ಹೋಗ್ಯಾರ. ಏನು ನಮ್ಗೆ ಹೋರಾಟ ಮಾಡಿಲ್ಲ, ಯಾಕಂದ್ರೆ ಕಾನೂನು ಏನು ತುಡುಕ್ ಮಾಡ್ತಾರೋ ಒಳಗೆ ಹೋಗ್ತಾರೆ. ಜಿಲ್ಲಾಧಿಕಾರಿ ಏನು ಮಾಡ್ಯಾರು, ರೈತರ ಪರವಾಗಿ ಮಾಡ್ಯಾರಂದ್ರೆ ಇವ್ರ ಮೇಲೆ ಕೇಸ್ ಹಾಕ್ತಾರೆ. ಇದು ತಪ್ಪದ್ರಿ. ನಾವು ನಿಮ್ಗೆ ಹೇಳಕತ್ತಾನ ಈ ಸಾಹೇಬ್ರಿಗೆ ನಾವು ನಿಮ್ಗೆ ಮನವಿ ಕೊಡ್ತಾರೋ, ನೀವೇನು ಕ್ರಮ ತಗೋರಿ. ಇವತ್ತು DC ಸಾಹೇಬ್ ಮ್ಯಾಗಲಿ ನೀವು ಅರೆಸ್ಟ್ ವಾರೆಂಟ್ FIR ಮಾಡ್ಯಾರು, ಒಂದು 10,000 ರೂಪಾಯಿ ದಂಡ ಹಾಕ್ಯಾರು, ನೀವು ವಾಪಸ್ ತಗೋರಿ. ಈ ತಗೋಲಿಲ್ಲ ಅಂತ ನಾವು ಇನಾಮದಾರ ವಿರುದ್ಧ ಹೋರಾಟ ಆಯ್ತು. ಮತ್ತು ಎಲ್ಲ ರೈತ ಸಂಘ ವತಿಯಿಂದ ನಾವು ನಿಮ್ಗೆ ಮನವಿ ಕೊಡ್ತಾನು. ನಮಸ್ಕಾರ. ರಾಯಣ್ಣ ಇರ್ತಕ್ಕಂಥ ಸಂದರ್ಭದಲ್ಲಿ ಸಂಗೊಳ್ಳಿ ರಾಯಣ್ಣನ ಹಿಡಿದುಕೊಟ್ಟ ಅವಾಗ ಏನೋ ಸ್ವತಂತ್ರ ಸಿಗ್ತಕ್ಕಂಥ ಸಂದರ್ಭದಾಗ ನಾಶ ಮಾಡಿರ್ತಕ್ಕಂಥ ಇನಾಮದಾರ ಅವ್ರನ್ನ ಹಿಡಿದುಕೊಟ್ಟಿರ್ತಕ್ಕಂಥ ಬ್ರಿಟಿಷರು ಅವ್ರಿಗೆ ಜಮೀನು ಕೊಟ್ಟಾರ. ಅದು ನಮ್ಮ ಜಮೀನ. ಇವತ್ತು 10,000 12,000 ಎಕರೆ ಒಬ್ಬ ಇನಾಮದಾರ ಜಮೀನನ್ನ
78 ವರ್ಷ ಸ್ವತಂತ್ರ ಸಿಕ್ಕಾಗಿಂದ್ರ ಇವತ್ತು ಭೂಮಿಯನ್ನು ಉಳ್ಳಾತನತ್ತಂದ್ರ ಇದು ಎಂತ ಪ್ರಜಾಪ್ರಭುತ್ವ ಸಿಸ್ಟಮೆಟಿಕ್ 45 ಎಕರೆ ಚಿಕ್ಕ ಒಬ್ಬ ರೈತ ಭೂಮಿ ಇರಬಾರ್ದು ಅನ್ನುವಂಥ ಕಾನೂನುಗಳದಾವು. ಇವೆಲ್ಲ ಇದ್ದಾಗೂ ಕೂಡ ಈಗ 70 ವರ್ಷ ಆಯ್ತು, 5-7 ಸಾವಿರ ಎಕರೆದಾಗ ನಮ್ಮ ರೈತರಲ್ಲಿ ಭೂಮಿಯನ್ನು ಉಳ್ಳಾತಾರೋ. ಅಲ್ಲಿ ಸ್ಕೂಲ್ ಕಟ್ಟಿಕೊಟ್ರಿ, ರೋಡ್ ಮಾಡಿ ಕೊಟ್ಟಿರಿ, ಆಧಾರ್ ಕಾರ್ಡ್ ಅದಾವು, ಕುಟುಂಬಗಳ ಮಾಜಿ ಕಾಲಕ್ಕಿಂತ ಈ ರೀತಿ ಬದುಕೋತ ಹೊಂಟದು. ಇನ್ನೂವರೆಗೆ ಉತ್ತಾರ ಆಗಿಲ್ಲ. ಉತ್ತಾರ ಆಗ್ಬೇಕಂತೇಳಿ ನಾವು ತಮ್ಮ ಕಡೆನೂ ಬರ್ತೀವಿ, ಜಿಲ್ಲಾಡಳಿತ ಕಡೆ ಹೋಗ್ತೀವಿ. ಯಾಕಂದ್ರೆ ಕಾರ್ಯಾಂಗಾದ್ರ ಜವಾಬ್ದಾರಿ ಅಂತೇಳಿ. ಮತ್ತೆ ಎಲ್ಲರೂ ಕೋರ್ಟಿಗೆ ಹೋಗ್ಯಾರ, ಎಲ್ಲ ಕೇಸ್ದಾಗ ಕೋರ್ಟಿಗೆ ಹೋಗ್ಯಾರ. ಆದರೂ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಲಾ ಆ್ಯಂಡ್ ಆರ್ಡರ್ ಕಂಟ್ರೋಲ್ ಮಾಡ್ತಕ್ಕಂಥ ಜಿಲ್ಲಾಡಳಿತ ಜವಾಬ್ದಾರಿ, ತಮ್ಮದು ಕೂಡ ಆಡಳಿತ ಜವಾಬ್ದಾರಿ. ಸಾವಿರಾರು ಜನ ಇವತ್ತು ದಂಗೆ ಎದ್ದಾಗ ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಜವಾಬ್ದಾರಿ ಐತಿ. ಆ ವಿಚಾರ ಇಟ್ಕೊಂಡು ಇವತ್ತು ಜಿಲ್ಲಾಧಿಕಾರಿ 2-3 ಮೀಟಿಂಗ್ ಮಾಡ್ರು. ಇನ್ನೇನೋ ರೈತರಿಗೆ ನ್ಯಾಯ ಕೊಡಿಸ್ಬೇಕನ್ನೋ ಇನ್ನೂ ಚಿಂತನೆ ಒಳಗದಾರ್ರಿ, ಇನ್ನ ಸಿಕ್ಕಿಲ್ಲ. ಈಗ ಅವ ಹೈಕೋರ್ಟ್ ಇಂದ್ರ DC ಅವ್ರಿಗೆ ಅರೆಸ್ಟ್ ವಾರೆಂಟ್ ತೆಗಿತಕ್ಕಂಥ ಕೆಲಸ ಮಾಡತ್ತಾನಂದ್ರೆ ಅಂದ್ರೆ ದೇಶದ್ರೋಹಿಗೆ ಎಷ್ಟು ಸಪೋರ್ಟ್ ಐತಿ ಈ ದೇಶದಾಗ, ಈ ರಾಜ್ಯದಾಗ. ಏನಿದೆ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ನಾವೆಲ್ಲ ದನ ಕಾದ ಹಳ್ಳಿಗಳಿರ್ತಕ್ಕಂಥ ಭೂಮಿಯನ್ನು ಫಲವತ್ತತೆ ಒಳಗೆ ಬೀಜ ಹಾಕಿ ದೇಶಕ್ಕೆ ಅನ್ನ ಹಾಕಿ 78 ವರ್ಷ ಬೆಳೆದಂಥ ಬೆಳೆಗೆ ಬೆಲೆ ಇಲ್ಲ. ಭೂಮಿ ಉಳ್ಳವಣೆ ಒಡೆಯ ಅಂತೇಳಿ ಇಂದಿರಾ ಗಾಂಧಿ ಕಾನೂನು ಮಾಡಿರು. ಆ ಸಂದರ್ಭದಾಗ ಸಾಕಷ್ಟು ಭೂಮಿ ಸಿಕ್ಕು. ಈ 10,000 ಎಕರೆ ಜಮೀನು ಅವಾಗ ಸಿಕ್ಕು ಹೋಗ್ಬೇಕಾಗಿತ್ತು. ಯಾಕ ಇನಾಮದಾರ ಜಮೀನು ಇನ್ನೂ ಬಂದಿಲ್ಲ, ನಮಗೂ ಬಹಳಷ್ಟು ಕನ್ಫ್ಯೂಸ್ ಐತಿ. ಅದಕ್ಕೆ ದಯವಿಟ್ಟು ಸರ ಇನ್ನು ಮುಂದೆ ದಯವಿಟ್ಟು ತಾವ ಈ ಕಾರ್ಯಾಂಗ ನ್ಯಾಯಾಂಗ ಸರಿಯಾಗಿ ಏನಾರ ಸರಿ ಆಗ್ಲಿಲ್ಲ ಅಂತಂದ್ರೆ ನಾವ ಕ್ರಮ ತಗೋದಕ್ಕೆ ಬೆಲೆ ಇರುವುದಿಲ್ಲ. ಅವೇನು ಇನಾಮದಾರ ಈ ಜಗತ್ತಿನ ಬಿಟ್ಟೇನು ಹೊರತುಪಡಿಸಿ ಇನಾಮದಾರ ನಾವು ನಮ್ಮಂಗ ಮನುಷ್ಯ ಅದನು. ಅಲ್ಲಿ ಲಕ್ಷಾಂತರ ಸಾವಿರಾರು ಕುಟುಂಬಗಳು ಇವತ್ತು ಬೀದಿಗೆ ಬಂದವು, ಹೋರಾಟ ಮಾಡತ್ತು. ಮತ್ತು ಜಿಲ್ಲಾಧಿಕಾರಿ ಮೇಲೆ ಕ್ರಮ ತಗೋದ್ರೆ ನಾವಿನ್ನು ಎಲ್ಲಿ ಹೋಗುದ್ರಿ? ಇನ್ನು ರೈತ ಹೋರಾಟಕ್ಕೆ, ರೈತ ಹೋರಾಟಕ್ಕೆ. ಈಗ ಈ ಹೋರಾಟಗಾರರು ಮತ್ತು ಈ ಸಂದರ್ಭವನ್ನು ಕುರಿತು ಪ್ರಾದೇಶಿಕ ಆಯುಕ್ತರು ಕೂಡ ಮಾತಾಡ್ತಾರೆ. ದಯವಿಟ್ಟು